ನುಡಿಶ್ರೀ ಹಂಸನಡೆ. ಒಂದು ಊರಲ್ಲಿ ಒಂದು ಕಡೆ ಶ್ರೀಮದ್ ಭಾಗವತ ಕಥೆ ನಡೀತಾ ಇರ್ತದೆ. ತುಂಬ ಜನ ಅಲ್ಲಿ ಮಾಹಾತ್ಮ್ಯಪೂರ್ಣವಾದ ಕಥೆಯನ್ನು ಕೇಳೋಕ್ಕೆ ಬಂದಿರ್ತಾರೆ. ಆ ಸಭೆಯಲ್ಲಿ ತುಂಬ ಜನರು ಇರೋದ್ರಿಂದ ಒಬ್ಬ ಕಳ್ಳ ಇಲ್ಲೇನಾದರೂ ಕದಿಲಿಕ್ಕೆ ಸಿಗ್ಬೋದು ಅಂತ ಹೊಂಚಾಕೊಂಡು ಕೂತ್ಕೊಂಡಿರ್ತಾನೆ. ಅವನೂ ಕೂಡ ಎಲ್ಲರ ಹಾಗೆ ಕೂತ್ಕೊಂಡು ಭಗವಂತನ ಕತೆ ಕೇಳೋಕ್ಕೆ ಶುರು ಮಾಡಿಬಿಡ್ತಾನೆ. ಭಾಗವತ ಕಥೆ ಹೇಳೋರು ಶ್ರೀಕೃಷ್ಣನ ವರ್ಣನೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಏನಂದರೆ, ಲಲಾಟ ಫಲಕೆ ಕಸ್ತೂರಿ ತಿಲಕಂ, ಶ್ರೀಕೃಷ್ಣನ ಹಣೆಯಲ್ಲಿ ಕಸ್ತೂರಿ ತಿಲಕ ಧಾರಣೆ ಮಾಡಿಕೊಂಡಿದ್ದಾನೆ. ಕೊರಳಲ್ಲಿ ಬೆಲೆ ಕಟ್ಟಲಾಗದ ವೈಜಯಂತಿ ಮಾಲೆಯನ್ನು ಧರಿಸಿದ್ದಾರೆ. ಶುದ್ಧವಾದ ಸ್ವಾತಿ ಮುತ್ತಿನ 3 ಎಳೆ ಹಾರವನ್ನು ಧರಿಸಿದ್ದಾನೆ. ನಾಸಾಗ್ರೇ ವರಮೌಕ್ತಿಕಂ, ಮೂಗಿನ ತುದಿಯಲ್ಲಿ ಫಳ 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 ಹೊಳೆಯುವ ಶ್ರೇಷ್ಠವಾದ ತೂಗಾಡುವ ಮುತ್ತಿನ ಬುಲಾಕು ಧರಿಸಿದ್ದಾರೆ. ಕರೆ ಕಂಕಣಂ, 2 ಕೈಗಳಲ್ಲಿ ಬೆಲೆಕಟ್ಟಲಾಗದ ನವರತ್ನ ಖಚಿತವಾದ ನವರತ್ನದ ಕಡಗಗಳನ್ನು ಧರಿಸಿದ್ದಾನೆ. 6 ಎಳೆಯ ಲಕ್ಷ್ಮೀ ಪದಕದ ಚಿನ್ನದ ಚಂಪಾಹಾರವನ್ನು ಧರಿಸಿದ್ದಾನೆ. ಸೊಂಟದಲ್ಲಿ ಬೆಲೆಕಟ್ಟಲಾಗದ ಬಂಗಾರದ ಗಂಟೆಗಳಿಂದ ಕೂಡಿದ ಡಾಬು ಧರಿಸಿದ್ದಾನೆ. ಕಾಲಲ್ಲಿ ತೊಲೆಗಟ್ಟಲೆ ಬಂಗಾರದ ಗೆಜ್ಜೆ, ಕಾಲಂದುಗೆ, ಕಾಲ್ಗಡಗ, ಕಾಲುಂಗರ ಪಿಲ್ಲೆಗಳನ್ನು ಧಾರಣೆ ಮಾಡಿದ್ದಾನೆ. ಮುಡಿಯಲ್ಲಿ ಫಳ 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 ಹೊಳೆಯುವ ಕೋಹಿನೂರು ವಜ್ರ ಖಚಿತವಾದ ಕಿರೀಟ ಧಾರಣೆ ಮಾಡಿದ್ದಾನೆ. ಕೃಷ್ಣ ಈ ರೀತಿಯಾಗಿ ಎಲ್ಲ ಆಭರಣಗಳನ್ನು ಧಾರಣೆ ಮಾಡಿಕೊಂಡಿದ್ದಾನೆ ಅಂತ ಹೇಳ್ತಾ ಇರ್ತಾರೆ. ಆ ವರ್ಣನೆ ಕೇಳಿ ಆ ಕಳ್ಳನ ಕಿವಿ ನೆಟ್ಟಗಾಗಿ ಖುಷಿಯಾಗ್ಬಿಡ್ತದೆ. ಓಹೋ, ಈ ಕೃಷ್ಣ ಅನ್ನೋ ಪುಟ್ಟ ಬಾಲಕ ಇಷ್ಟೆಲ್ಲ ಒಡವೆ ಹಾಕ್ಕೊಂಡಿರುವಾಗ ನನಗೆ ಈ ಕಾಂಜಿ ಪಿಂಜಿ ಕಳ್ಳತನ ಮಾಡೋ ಕೆಲಸ ಯಾತಕ್ಕೆ? ಇವನ ಹತ್ರ ಕಳ್ಳತನ ಮಾಡೋದು ಬಹಳ ಈಸಿ ಆಗ್ಬಿಡುತ್ತೆ ಅಂತ ಅಂದ್ಕೊಂಡು ಇನ್ನು ಜೀವನದಲ್ಲಿ ಕಷ್ಟಪಡೋದೇ ಬೇಕಿಲ್ಲ ಅಂತ ಹೇಳಿ ಆ ಪುಟ್ಟ ಹುಡುಗ ಎಲ್ಲಿ ಸಿಗ್ತಾನೆ ಅಂತ ಇವರ ಹತ್ರ ಕೇಳ್ತಾನೆ. ಅವನ ಹತ್ರ ಆರಾಮವಾಗಿ ನಾನು ಕಳ್ಳತನ ಮಾಡ್ಬೋದಲ್ಲ ಅಂತ ಅಂದ್ಕೊಂಡು ಭಾಗವತ ಹೇಳೋರ ಹತ್ರ ಹೋಗ್ಬಿಟ್ಟು, ಸ್ವಾಮಿ, ಇಷ್ಟೊತ್ತು ಒಂದು ಹುಡುಗನ ಬಗ್ಗೆ ಹೇಳ್ತಿದ್ರಲ್ಲ, ಆ ಕೃಷ್ಣ ಅನ್ನೋ ಹುಡುಗ ಎಲ್ಲಿ ಸಿಗ್ತಾನೆ ಅಂತ ಕೇಳ್ತಾನೆ. ಅದಕ್ಕೆ ಭಾಗವತ ಹೇಳೋರು, ಅಯ್ಯ, ಆ ಹುಡುಗ ಬೃಂದಾವನದಲ್ಲಿ ಸಿಗ್ತಾನೆ ಅಂತ ಹೇಳ್ತಾರೆ. ಆ ಕಳ್ಳಂಗೆ ಹಿಂದೆ ಮುಂದೆ ಏನೂ ಗೊತ್ತಿಲ್ಲ. ಭಾಗವತ ಹೇಳೋರು ಕೃಷ್ಣ ಅನ್ನೋ ಹುಡುಗ ವೃಂದಾವನದಲ್ಲಿ ಸಿಕ್ಕೇ ಸಿಗುತ್ತಾನೆ ಅಂತ ಹೇಳ್ಬಿಟ್ಟಿದ್ದಾರೆ. ಆದ್ದರಿಂದ ಅದನ್ನು ನಂಬಿ ದಿನಗಟ್ಟಲೆ ವೃಂದಾವನದಲ್ಲಿ ಕೃಷ್ಣ 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 ಅಂತ ಕೂಗ್ತಾ 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 ಹುಡುಕ್ತಾ 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 ಅಲ್ಲೇ ತಿರುಗೋಕೆ ಶುರು ಮಾಡ್ತಾನೆ ಆ ಕಳ್ಳ. ಅಂತೂ ಇಂತೂ ಒಂದಿನ ಸಕಲ ವಸ್ತ್ರಾಭರಣಗಳನ್ನು ಧರಿಸಿದ ಮುದ್ದಾದ ಬಾಲಕ ಆ ಹುಡುಗ ಶ್ರೀಕೃಷ್ಣ ನಿಜವಾಗಲೂ ಕಳ್ಳನ ಮುಂದೆ ಬಂದೇ ಬಿಡ್ತಾನೆ. ಕೃಷ್ಣ ಬಂದ ತಕ್ಷಣ ಆ ಕಳ್ಳ ಆ ಒಡವೆಗಳನ್ನೆಲ್ಲ ನೋಡಿ ಖುಷಿಯಿಂದ ಆ ಒಡವೆಗಳನ್ನು ಕೃಷ್ಣ ನಂಗೆ ಕೊಡು ಅಂತ ಜೋರು ಮಾಡಿ ಕೇಳ್ತಾನೆ. ಕೃಷ್ಣ ನಗನಗುತ್ತಾ ಆ ಒಡವೆಗಳನ್ನೆಲ್ಲ ಕಳ್ಳನಿಗೆ ಕೊಟ್ಟು ಬಿಡ್ತಾನೆ. ಕಳ್ಳನಿಗೋ ಸಂತೋಷ ಅಂದರೆ ಸಂತೋಷ, ಫುಲ್ ಖುಷಿ ಆಗ್ಬಿಡತ್ತೆ. ಎಲ್ಲ ಒಡವೆ ವಸ್ತುಗಳನ್ನು ತಗೊಂಡು ಆ ಕಳ್ಳ ಸೀದಾ ಆ ಭಾಗವತ ಕಥೆ ಹೇಳ್ತಾ ಇರ್ತಾರಲ್ಲ ಅವರ ಹತ್ರ ಬಂದು ಸಂತೋಷದಿಂದ ಅವರಿಗೆ ನಮಸ್ಕಾರ ಮಾಡಿ, ಸ್ವಾಮಿ, ನಿಮ್ಮಿಂದ ನನಗೆ ದೊಡ್ಡ ಉಪಕಾರ ಆಯಿತು, ಬುದ್ಧಿ ಮಹದೋಪಕಾರ ಆಯಿತು. ನೀವು ಹೇಳಿದ ಹಾಗೆ ಆ ಕೃಷ್ಣ ಅನ್ನೋ ಹುಡುಗ ವೃಂದಾವನದಲ್ಲಿ ಸಿಕ್ಕಿದ. ಅವನ ಜೋರು ಮಾಡದೆ ನೋಡಿ ತನ್ನೆಲ್ಲ ಆಭರಣ ತೆಗೆದು ನನಗೆ ಕೊಟ್ಟುಬಿಟ್ಟ. ತುಂಬ ಒಳ್ಳೆ ಮುದ್ದಾದ ಹುಡುಗ ಅವನು. ಇಷ್ಟು ಸಹಾಯ ಮಾಡಿದ ನಿಮಗೆ ನಾನೇನಾದರೂ ಮಾಡಲೇಬೇಕು, ನಾನೇನಾದರೂ ಹೆಲ್ಪ್ ಮಾಡಲೇಬೇಕು ನಿಮಗೆ ಅಂತ ಇದರಲ್ಲಿ ಒಂದು ಸ್ವಲ್ಪ ಒಡವೆಗಳನ್ನು ನೀವು ಸಹ ತಗೊಳ್ಳಿ ಅಂತ ಹೇಳಿ ಅವ್ರಿಗೂ ಸ್ವಲ್ಪ ಒಡವೆಗಳನ್ನು ಆ ಕಳ್ಳ ಕೊಡ್ತಾರೆ. ಭಾಗವತ ಹೇಳೋವರಿಗೆ ಆಶ್ಚರ್ಯ ಆಗ್ಬಿಡ್ತದೆ. ಏನು, ದೊರಕದ ವಸ್ತುವು ದೊರಕಿತು ನಮಗೆಂದು ಹರುಷದಿಂದಲಿಗೆನ್ನ ಬಿಗಿದಪ್ಪಿ ಕೊಂಬುವರೋ. ಅವನು ಅಂಥ ಕೃಷ್ಣ ನಿಂಗೆ ಸಿಕ್ಕಿದ್ನ,
ಇದು ಸಾಧ್ಯನಾ? ಎಲ್ಲಿ ಸಿಕ್ಕಿದೆ ನೋಡೋಣ, ತೋರಿಸು ಅಂತ ಕೇಳ್ತಾರೆ. ಕಳ್ಳ ಕೃಷ್ಣ ಇರೋ ಜಾಗಕ್ಕೆ ಈ ಪಂಡಿತರನ್ನ ಕರ್ಕೊಂಡು ಹೋಗ್ತಾನೆ. ಆದರೆ ಕೃಷ್ಣ ಏನು ಮಾಡಿದ್ರೂ ಸಿಗಲ್ಲ. ಕೃಷ್ಣ ಏನು ಮಾಡಿದ ಗೊತ್ತಾ? ಆ ಕೃಷ್ಣ ಭಾಗವತ ಹೇಳೋರಿಗೆ ಕಾಣಿಸೋದೇ ಇಲ್ಲ. ಕೃಷ್ಣ ಸಿಗ್ತಾನೆ ಅಂತ ಕಳ್ಳ ನಂಬಿದ್ದ. ಕಳ್ಳನಿಗೆ ಕಾಣಿಸ್ಕೊಂಡ ಕೃಷ್ಣ. ಆದರೆ ನಿಜವಾಗಲೂ ಕೃಷ್ಣ ಸಿಗ್ತಾನ ಅಂತ ಆ ಭಾಗವತ ಕತೆ ಹೇಳೋರು ಡೌಟ್ ಪಟ್ಟರು. ಅವರಿಗೆ ಕೃಷ್ಣ ಕಾಣಿಸ್ಲೇ ಇಲ್ಲ. ಕಳ್ಳನಿರಲಿ ಸುಳ್ಳನಿರಲಿ ಭಗವಂತನ ಮೇಲೆ ನಂಬಿಕೆ ಇಡಬೇಕು. ಶ್ರೀಕೃಷ್ಣ ಬಂದೇ ಬರ್ತಾನೆ, ಕೃಷ್ಣ ನಮಗೆಲ್ಲವನ್ನು ಕೊಟ್ಟೇ ಕೊಡ್ತಾನೆ ಅಂತ ಕೂಗಿ ಅವನನ್ನು ಕರೆದರೆ ಅವನು ಖಂಡಿತ ಬಂದೇ ಬರ್ತಾನೆ ರೀ. ಅವನು ಎಲ್ಲವನ್ನೂ ನಮಗೆ ಕೊಟ್ಟೇ ಕೊಡ್ತಾನೆ. ಯಾವಾಗ ಕೃಷ್ಣ ಇದ್ದಾನ, ಕೃಷ್ಣ ಬರ್ತಾನ, ಅವನು ಕೊಡ್ತಾನ ಅಂತ ಸಂಶಯ ಏನಾದರೂ ಪಟ್ಟುಬಿಟ್ರೆ ಅವನು ಬರೋದು ಇಲ್ಲ, ಕೊಡೋದು ಇಲ್ಲ. ಹಾಗಾಗಿ ಭಗವಂತನಿಗೆ ಬೇಕಾಗಿರೋದು ನಂಬಿಕೆ ಹಾಗೂ ಶುದ್ಧವಾದ ಭಕ್ತಿಯ ಹೊರತು ಅನುಭವವಿಲ್ಲದ ಪಾಂಡಿತ್ಯವಲ್ಲ. ರಾಮಕೃಷ್ಣ ಪರಮಹಂಸರ ಒಂದು ಜೀವನ ಕಥೆಯಲ್ಲಿ ಸಾದೃಶ್ಯಗಳೆಲ್ಲ ಬರ್ತದೆ. ಅನುಭವವಿಲ್ಲದ ಪಂಡಿತ ನದಿಗೆ ಬಿದ್ದು ಮುಳುಗಿದಂತೆ ಅಂತ. ಹಾಗಾಗಬಾರ್ದು. ನಂಬಿಕೆ ಇಡಿ ಭಗವಂತನ ಮೇಲೆ. ಕಳ್ಳನ ಹಾಗೆ. ಜೈ ಶ್ರೀ ಮಹಾಕಾಲ್, ವಿಶ್ವಮಾತಾ ಗೋಮಾತಾ.